ಡಿಕೆಶಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಕ್ಷೇತ್ರದಲ್ಲಿ ಭಾರೀ ಮುಖಭಂಗ ಆಗಿದೆ. ಖುದ್ದು ತವರು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲೇ ಹಿನ್ನಡೆಯಾಗಿದೆ. ಸಿಎನ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ಗೆ ತೀವ್ರ ಹಿನ್ನಡೆಯಾಗಿದೆ. ಜೊತೆಗೆ ಈ ಹಳೆ ಮೈಸೂರು ಭಾಗ ಇದೆಯಲ್ಲ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ನ ಪರ್ಫಾರ್ಮೆನ್ಸ್ ಮುಂದೆ ಎಲ್ಲೋ ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಈ ತರದ ಚರ್ಚೆ ಇತ್ತಲ್ಲ, ಇದಕ್ಕೆ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು ಡಿಕೆ ಶಿವಕುಮಾರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೂ ಹೀನಾಯ ಸೋಲಾಗಿದೆ. ಸೊ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಭಾರೀ ಮುಖಭಂಗ ಆಗಿದೆ. ಅದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಹಳಷ್ಟು ಓಡಾಡಿದ್ರು. ತೆಲಂಗಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಇದ್ರು. ಒಂದು 5 ತಿಂಗಳ ಹಿಂದೆ ವಿಧಾನಸಭೆ ಚುನಾವಣೆ ಆಗಿತ್ತು. ತೆಲಂಗಾಣದಲ್ಲಿ ಭರ್ಜರಿ ವಿಜಯ ಸಾಧಿಸಿದ್ರು, ಭರ್ಜರಿ ಜಯ. ಜೊತೆಗೆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ರು. 5 ತಿಂಗಳ ನಂತರದಲ್ಲಿ ನೀವು ನೋಡಿದ್ರೆ ಇವನ್ ಕರ್ನಾಟಕ ಕಾಂಗ್ರೆಸ್ಸು ರಾಜ್ಯಗಳಲ್ಲಿ ಅಧಿಕಾರ ಇರೋದು ಒಂದು ತೆಲಂಗಾಣದಲ್ಲಿ, ಅದನ್ನು ಬಿಟ್ಟರೆ ಹಿಮಾಚಲಲ್ಲಿ, ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ. ಈ 3 ರಾಜ್ಯಗಳಲ್ಲಿ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಪ್ರಮುಖವಾಗಿ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಕಡಿಮೆ ಅಂತ ಅನ್ಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇಟ್ಕೊಂಡು, ಭದ್ರ ಸರ್ಕಾರ ಇಟ್ಕೊಂಡು, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿಕೊಂಡು ಎಲ್ಲೋ ಡಿಕೆ ಶಿವಕುಮಾರ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆಯಾ, ಈ ಮುಖ್ಯಮಂತ್ರಿ ರೇಸ್ನ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನ ಇಲ್ಲಿಗೆ ಎಳೆದು ತರಬಹುದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂತಂದರೆ ಭಾಳ ಮುಖ್ಯವಾಗಿ ಇವರೆಲ್ಲರೂ ಕೂಡ ಮೋದಿಯಲ್ಲೇ ಅನ್ಕೊಂಡು ಹಾಲಿ 3-4 ಜನ ಸಂಸದರು ಅಂತ ಕರೆಸ್ಕೊಳ್ಳೋರು ಮೋದಿ ಅಲೆಯಲ್ಲಿ ಗೆದ್ದಿಲ್ಲ. ಬಹುಶಃ ಮೋದಿ ಡಿಕೆಶಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಕ್ಷೇತ್ರದಲ್ಲಿ ಭಾರೀ ಮುಖಭಂಗ ಆಗಿದೆ. ಖುದ್ದು ತವರು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲೇ ಹಿನ್ನಡೆಯಾಗಿದೆ. ಸಿಎನ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ಗೆ ತೀವ್ರ ಹಿನ್ನಡೆಯಾಗಿದೆ. ಜೊತೆಗೆ ಈ ಹಳೆ ಮೈಸೂರು ಭಾಗ ಇದೆಯಲ್ಲ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ನ ಪರ್ಫಾರ್ಮೆನ್ಸ್ ಮುಂದೆ ಎಲ್ಲೋ ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಈ ತರದ ಚರ್ಚೆ ಇತ್ತಲ್ಲ, ಇದಕ್ಕೆ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು ಡಿಕೆ ಶಿವಕುಮಾರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೂ ಹೀನಾಯ ಸೋಲಾಗಿದೆ. ಸೊ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಭಾರೀ ಮುಖಭಂಗ ಆಗಿದೆ. ಅದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಹಳಷ್ಟು ಓಡಾಡಿದ್ರು. ತೆಲಂಗಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಇದ್ರು. ಒಂದು 5 ತಿಂಗಳ ಹಿಂದೆ ವಿಧಾನಸಭೆ ಚುನಾವಣೆ ಆಗಿತ್ತು. ತೆಲಂಗಾಣದಲ್ಲಿ ಭರ್ಜರಿ ವಿಜಯ ಸಾಧಿಸಿದ್ರು, ಭರ್ಜರಿ ಜಯ. ಜೊತೆಗೆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ರು. 5 ತಿಂಗಳ ನಂತರದಲ್ಲಿ ನೀವು ನೋಡಿದ್ರೆ ಇವನ್ ಕರ್ನಾಟಕ ಕಾಂಗ್ರೆಸ್ಸು ರಾಜ್ಯಗಳಲ್ಲಿ ಅಧಿಕಾರ ಇರೋದು ಒಂದು ತೆಲಂಗಾಣದಲ್ಲಿ, ಅದನ್ನು ಬಿಟ್ಟರೆ ಹಿಮಾಚಲಲ್ಲಿ, ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ. ಈ 3 ರಾಜ್ಯಗಳಲ್ಲಿ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಪ್ರಮುಖವಾಗಿ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಕಡಿಮೆ ಅಂತ ಅನ್ಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇಟ್ಕೊಂಡು, ಭದ್ರ ಸರ್ಕಾರ ಇಟ್ಕೊಂಡು, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿಕೊಂಡು ಎಲ್ಲೋ ಡಿಕೆ ಶಿವಕುಮಾರ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆಯಾ, ಈ ಮುಖ್ಯಮಂತ್ರಿ ರೇಸ್ನ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನ ಇಲ್ಲಿಗೆ ಎಳೆದು ತರಬಹುದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂತಂದರೆ ಭಾಳ ಮುಖ್ಯವಾಗಿ ಇವರೆಲ್ಲರೂ ಕೂಡ ಮೋದಿಯಲ್ಲೇ ಅನ್ಕೊಂಡು ಹಾಲಿ 3-4 ಜನ ಸಂಸದರು ಅಂತ ಕರೆಸ್ಕೊಳ್ಳೋರು ಮೋದಿ ಅಲೆಯಲ್ಲಿ ಗೆದ್ದಿಲ್ಲ. ಬಹುಶಃ ಮೋದಿ ಡಿಕೆಶಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಕ್ಷೇತ್ರದಲ್ಲಿ ಭಾರೀ ಮುಖಭಂಗ ಆಗಿದೆ. ಖುದ್ದು ತವರು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲೇ ಹಿನ್ನಡೆಯಾಗಿದೆ. ಸಿಎನ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ಗೆ ತೀವ್ರ ಹಿನ್ನಡೆಯಾಗಿದೆ. ಜೊತೆಗೆ ಈ ಹಳೆ ಮೈಸೂರು ಭಾಗ ಇದೆಯಲ್ಲ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ನ ಪರ್ಫಾರ್ಮೆನ್ಸ್ ಮುಂದೆ ಎಲ್ಲೋ ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಈ ತರದ ಚರ್ಚೆ ಇತ್ತಲ್ಲ, ಇದಕ್ಕೆ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು ಡಿಕೆ ಶಿವಕುಮಾರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೂ ಹೀನಾಯ ಸೋಲಾಗಿದೆ. ಸೊ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಭಾರೀ ಮುಖಭಂಗ ಆಗಿದೆ. ಅದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ
DK ಶಿವಕುಮಾರ್ ಬಹಳಷ್ಟು ಓಡಾಡಿದ್ರು. ತೆಲಂಗಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಇದ್ರು. ಒಂದು 5 ತಿಂಗಳ ಹಿಂದೆ ವಿಧಾನಸಭೆ ಚುನಾವಣೆ ಆಗಿತ್ತು. ತೆಲಂಗಾಣದಲ್ಲಿ ಭರ್ಜರಿ ವಿಜಯ ಸಾಧಿಸಿದ್ರು, ಭರ್ಜರಿ ಜಯ. ಜೊತೆಗೆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ರು. 5 ತಿಂಗಳ ನಂತರದಲ್ಲಿ ನೀವು ನೋಡಿದ್ರೆ ಇವನ್ ಕರ್ನಾಟಕ, ಕಾಂಗ್ರೆಸ್ಸು ರಾಜ್ಯಗಳಲ್ಲಿ ಅಧಿಕಾರ ಇರೋದು ಒಂದು ತೆಲಂಗಾಣದಲ್ಲಿ, ಅದನ್ನು ಬಿಟ್ಟರೆ ಹಿಮಾಚಲಲ್ಲಿ, ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ. ಈ 3 ರಾಜ್ಯಗಳಲ್ಲಿ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಪ್ರಮುಖವಾಗಿ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಕಡಿಮೆ ಅಂತ ಅನ್ಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇಟ್ಕೊಂಡು, ಭದ್ರ ಸರ್ಕಾರ ಇಟ್ಕೊಂಡು, ಜೊತೆಗೆ DK ಶಿವಕುಮಾರ್ ಅವರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿಕೊಂಡು, ಎಲ್ಲೋ DK ಶಿವಕುಮಾರ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆಯಾ, ಈ ಮುಖ್ಯಮಂತ್ರಿ ರೇಸ್ನ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನು ಇಲ್ಲಿಗೆ ಎಳೆದು ತರಬಹುದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂತಂದರೆ ಭಾಳ ಮುಖ್ಯವಾಗಿ ಇವರೆಲ್ಲರೂ ಕೂಡ ಮೋದಿ ಅಲೆ ಅಂದ್ಕೊಂಡು ಹಾಲಿ 3ರಿಂದ 4 ಜನ ಸಂಸದರು ಅಂತ ಕರೆಸ್ಕೊಳ್ಳೋರು ಮೋದಿ ಅಲೆಯಲ್ಲಿ ಗೆದ್ದಿಲ್ಲ. ಬಹುಶಃ ಮೋದಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.